ನಮಸ್ಕಾರ, ವೆಲ್ಕಮ್ ಟು ದ ಮೂನ್ಸ್ ನ್ಯೂಸ್. ನಾನು ಚಂದ್ರ ಪಾಟೀಲ್. ನಿಮಗೂ ಒಂದು ಪ್ರಶ್ನೆ ಮೂಡಿರ್ಬೋದು, ಕೊನೆಗೆ ಏನಾಯ್ತು ಅಂತ. ಯಾಕಂದ್ರೆ ಒಂದು ಟೈಮಲ್ಲಿ ನಾವು ನೂರು ಬೇಸ್ಗಳ ಮೇಲೆ ಎಲ್ಲ ದಾಳಿ ಮಾಡ್ತಾ ಇದ್ವಿ. ಅಚಾನಕ್ಕಾಗಿ ಎಲ್ಲ ಸೈಲೆಂಟ್ ಆಗಿ ಹೋಯ್ತು. ಆಮೇಲೆ ಮುಂದಕ್ಕೆ ನೋಡೋದಾದ್ರೆ ಸಡನ್ ಆಗಿ ಟ್ರಂಪ್ ಅವ್ರು ಬರ್ತಾರೆ, ಬಂದ್ಬಿಟ್ಟು ಸೀಸ್ ಫೈರ್ ಅಂತ ಹೇಳಿದ್ರು. ಒಂದೇ ಏಟಿಗೆ ಎಲ್ಲ ತಂಡ ಹೊಡೆದೋಯ್ತು. ಅದು ಯಾಕೋ ಅಂತ ಗೊತ್ತಾಗ್ಲಿಲ್ಲಪ್ಪ. ಆಮೇಲೆ ನಮ್ಮ ಮೀಡಿಯಾದವ್ರಂತೂ ಕೂಗಾಡಕ್ಕೆ ಶುರು ಮಾಡಿಬಿಟ್ರು. ಯಾಕಂದ್ರೆ ಎಂಥ ಗೋಲ್ಡನ್ ಚಾನ್ಸ್ ಇತ್ತು, ಯಾಕೆ ಇದನ್ನ ಸಡನ್ ಆಗಿ ನಿಲ್ಲಿಸಿದ್ರು, ಏನಾಯ್ತು ಅಂತ ಹೇಳಿ. ಆಮೇಲೆ ಅವ್ರಿಗೂ ಕಾಲ್ ಗೀಲ್ ಬಂದಿರುತ್ತೆ, ಯಾರು ಹೇಳಿರ್ಬೋದು, ಅವರು ಸೈಲೆಂಟ್ ಆಗಿಬಿಡ್ತಾರೆ. ಆಮೇಲೆ ನಿಜವಾಗ್ಲೂ ಅದೊಂದು ಗೋಲ್ಡನ್ ಚಾನ್ಸೇ ಇತ್ತು ನಮ್ಮ ಕೈಯಲ್ಲಿ. ಬಟ್ ಏನು ಮಾಡೋದು. ಆಮೇಲೆ ಇನ್ನೊಂದು ವಿಷಯ, ಟ್ರಂಪ್ ಅವರು ಒಂದು ಇಂಪಾರ್ಟೆಂಟ್ ಟ್ವೀಟ್ ಮಾಡ್ತಾರೆ. ಆ ಲೈನ್ಗಳನ್ನು ಓದಿದ್ರೆ ನಿಮಗೆ ಅರ್ಥ ಆಗುತ್ತೆ. ಟ್ರಂಪ್ ಅವರು ಏನು ನ್ಯೂಕ್ಲಿಯರ್ ವಾರ್ನ ಇಂಡಿಕೇಶನ್ ಏನಾದ್ರು ಕೊಡ್ತಾ ಇದ್ದಾರಾ ಅಂತ ಹೇಳಿ. I am very proud of the strong and unwaveringly powerful leadership of India and Pakistan for having the strength, wisdom. ಅದನ್ನೆಲ್ಲ ಬಿಟ್ಟಾಕಿ ಕನ್ನಡದಲ್ಲಿ ಹೇಳ್ತೀನಿ ನೋಡಿ. ಭಾರತ ಮತ್ತು ಪಾಕಿಸ್ತಾನ ಬಲವಾದ ಮತ್ತು ಅಚಲವಾದ ಶಕ್ತಿಶಾಲಿ ನಾಯಕತ್ವದ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ. ಇನ್ನೊಂದು ಪಾಯಿಂಟ್ಗೆ ಹೋಗಿ ಏನು ಹೇಳ್ತಾರೆ ಅಂದ್ರೆ, ಕರೆಂಟ್ ಅಗ್ರೆಷನ್ ದಟ್ ಕುಡ್ ಹ್ಯಾವ್ ಲೀಡ್ ಟು ದ ಡೆತ್ ಅಂಡ್ ಡಿಸ್ಟ್ರಕ್ಷನ್. ಇದೇ ತರ ಅಗ್ರೆಷನ್ ನಡೀತಾ ಇದ್ರೆ ಸಾವು ಮತ್ತು ವಿನಾಶಕ್ಕೆ ಕಾರಣವಾಗಬಹುದು. ಮಿಲಿಯನ್ಸ್ ಆಫ್ ಗುಡ್ ಅಂಡ್ ಇನ್ನೋಸೆಂಟ್ ಪೀಪಲ್ ಕುಡ್ ಹ್ಯಾವ್ ಡೈಡ್. ಮೋಸ್ಟ್ ಇಂಪಾರ್ಟೆಂಟ್ ಲೈನ್ ಹೇಳಿದ್ದಾರೆ. ಇದರ ಅರ್ಥ ಏನು? ಯಾಕಂದ್ರೆ ಮಿಲಿಯನ್ಸ್ ಅಂದ್ರೆ 1 ಮಿಲಿಯನ್ಗೆ 10 ಲಕ್ಷ ಆಗುತ್ತೆ. ಅಂದ್ರೆ ಮಿಲಿಯನ್ಸ್ ಅಲ್ಲಿ ಬರ್ತಿದ್ದಾರೆ, 20, 30, 40 ಲಕ್ಷ. ಮಿಲಿಯನ್ಸ್ ಯಾವಾಗ ಸಾಯ್ಬಹುದು, ಬಟ್ ಮಿಲಿಯನ್ಸ್ ಯಾವಾಗ ಆಗ್ಬೋದು ಅಂದ್ರೆ ಅದು ಒಂದ್ ವೇಳೆ ನ್ಯೂಕ್ಲಿಯರ್ ವಾರ್ ಆದಾಗ ಮಾತ್ರ ಸಾಧ್ಯ ಅನ್ಸುತ್ತೆ. ಸಣ್ಣ ಪುಟ್ಟ ಯುದ್ಧಗಳಲ್ಲಿ ಬಿಲಿಯನ್ಸ್ ಗಂಟ್ಲೆ ಸಾಯೋದಂದ್ರೆ ಸಾಧ್ಯನೇ ಇಲ್ಲ. ನಮ್ಮ ಮತ್ತು ಪಾಕಿಸ್ತಾನ ನಡುವೆ ಕೆಲವೊಂದ್ಸಲ ಯುದ್ಧ ನಡೆದಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅಷ್ಟೊಂದು ಸಿವಿಲಿಯನ್ ಆಗ್ಲಿ ಮತ್ತು ನಮ್ಮ ಸೈನಿಕರಾಗ್ಲಿ ಅಷ್ಟೊಂದು ಏನು ಸಾವನ್ನಪ್ಪಿಲ್ಲ. ಬಟ್ ಟ್ರಂಪ್ ನೋಸ್ ಕ್ಲಿಯರ್ಲಿ, ಏನ್ ಗೊತ್ತಾ, ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರುವಂತ ಒಂದು ವಿಷಯ ಅವ್ರಿಗೆ ಗೊತ್ತಾಗಿದೆ. ಮತ್ತೆ ಇನ್ನು ಕೆಳಗೆ ಬರೀತಾರೆ, ಯುವರ್ ಲೆಗಸಿ ಇಸ್ ಗ್ರೇಟ್ಲಿ ಎನ್ಹಾನ್ಸ್ ಬೈ ಯುವರ್ ಬ್ರೇವ್ ಆಕ್ಷನ್ಸ್. ನಾನು ಇವ್ರು ವಿನ್ ಆದಾಗಿಂದ ನೋಡ್ತಾ ಇದ್ದೀನಿ, ಈ ತರ ಶಬ್ದಗಳನ್ನ ಇವರು ಇತ್ತೀಚಿನ ದಿನಗಳಲ್ಲಿ ಬಳಸಿರುವಂತದನ್ನ ನಾನು ನೋಡೇ ಇಲ್ಲ ಬಿಡಿ. ಐ ಆಮ್ ಗೋಯಿಂಗ್ ಟು ಇನ್ಕ್ರೀಸ್ ಟ್ರೇಡ್ ಅಂಡ್ ಸಬ್ಸ್ಟಾನ್ಷಿಯಲಿ ವಿತ್ ಬೋತ್ ದಿಸ್ ಟು ಗ್ರೇಟ್ ನೇಷನ್ಸ್. ಆಮೇಲೆ ಮುಂದಕ್ಕೆ ಹೇಳ್ತಾರೆ, ನಾನಿನ್ ಮೇಲೆ ಭಾರತದೊಂದಿಗೆ ಟ್ರೇಡ್ ಜಾಸ್ತಿ ಮಾಡ್ತೀನಿ. ಒಂದ್ ವೇಳೆ ಭಾರತ ಸೀಸ್ ಫೈರ್ ಮಾಡಿದ್ರೆ ಭಾರತಕ್ಕೆ ನಾವು ಸ್ವೀಟ್ ಹಾರ್ಟ್ ಡೀಲ್ ಕೊಡೋಕೆ ತಯಾರಿದ್ದೀವಿ ಅಂತ ಹೇಳಿ. ಮತ್ತೆ ಇದರಿಂದ ಭಾರತಕ್ಕೆ ಕೂಡ ತುಂಬಾ ಲಾಭ ಇದೆ. ಓವರ್ ಆಲ್ ಆಗಿ ಇದನ್ನೆಲ್ಲ ನೋಡ್ತಾ ಹೋದ್ರೆ, ಇವ್ರು ಈ ಶಬ್ದಗಳನ್ನ ನೋಡ್ತಾ ಹೋದ್ರೆ ಯಾವುದೋ ಒಂದು ದೊಡ್ಡ ವಿನಾಶ ಮತ್ತು ಅಪಾಯ ನಿಂತು ಹೋಗಿದೆ ಅಂತ ಹೇಳಿ. ಎರಡು ಸೈಡ್ ಲೀಡರ್ಶಿಪ್ ಮೆಚುರಿಟಿ ತೋರಿಸಿದ್ದಾರೆ. ಆಯ್ತಪ್ಪ, ಎಲ್ಲ ಓಕೆ, ಏನೋ ಆಪತ್ತು ವಿನಾಶ ತಪ್ಪೋಯ್ತು, ಓಕೆ. ಅದು ಏನು ಅಂತ ಬಿಡಿಸಿ ಹೇಳು ಅಂತಂದ್ರೆ, ನೀವು ಇಲ್ಲಿ ತಿಳ್ಕೋಬೇಕಾಗಿರೋದು, ಭಾರತ ಪಾಕಿಸ್ತಾನದ 8ರಿಂದ 10 ಏರ್ಬೇಸ್ ಗಳನ್ನ ಧ್ವಂಸ ಮಾಡಿ ಬಿದ್ದಾರೆ. ಗ್ರೌಂಡ್ ಅಲ್ಲಿ ಜನ ಕೂಡ ಸತ್ತಿದ್ದಾರೆ. ಅವನು ಬಿದಾನಲ್ಲ ಜನರಲ್, ರಾತ್ರಿ 2 ಗಂಟೆದಾಗ ನಿದ್ದಿಗಣ್ಣಾಗಿನ ಎದ್ದು ಬಂದು ಇಂಟರ್ವ್ಯೂ ಕೊಡ್ತಿರ್ತಾನೆ. ಅವ್ನು ಹೇಳ್ತಾ ಇದ್ ನೋಡಿ, ಮುಂದೆ ಮೊದ್ಲು ಇಲ್ಲ ಅಂತ ಹೇಳಿದ, ಆಮೇಲೆ ಬಂದು ಇಲ್ಲ ನಮ್ ಜನ ಕೂಡ ಸತ್ತಿದ್ದಾರೆ ಗ್ರೌಂಡ್ ಅಲ್ಲಿ ಇದ್ದವರು ಅಂತೆಲ್ಲ ಹೇಳಿ ಬಂಬಡ ಬಡಿತಾ ಇದ್ದ. ನಮ್ ಫೈಟರ್ ಜೆಟ್ಗಳು ಪಾಕಿಸ್ತಾನದ ಒಳಗೆ ನುಗ್ಗಿ ಅವರ ಏರ್ ಬೇಸ್ಗಳನ್ನೆಲ್ಲ ಡಿಸ್ಟ್ರಾಯ್ ಮಾಡಿದವರು. ಮುಂದೆ ಪಾಕಿಸ್ತಾನದ ಎಕ್ಸ್ ಏರ್ ಚೀಫ್ ಮಾರ್ಷಲ್ ಮಸೂದ್ ಅಖ್ತರ್ ಏನ್ ಹೇಳಿದಾರೆ ಕೇಳಿ. शिफ्ट जॉब इज टू लुक इनटू द फ्यूचर. जी, आज जो हुआ है, ये दिस शुड रैटल ऑल ऑफ अस. ये ಇವ್ರಿಗೆಲ್ಲ ಚಡ್ಡಿ ವಾದ್ಯ ಆಗಿಬಿಟ್ಟಿದಾವೆ ಇವರಿಗೆ ಒಂದ ಹೊರತಕ್ಕ. जब तक कि अमेरिका प्रेशर नहीं डालेगा. और याद रखिए, 4 दफा इंडिया ने आप पे पूरा अटैक करने का प्लान बना लिया था. ನೋಡಿ ಏನ್ ಹೇಳಿದಾರೆ ಅಂತ. ಈ ವಿಡಿಯೋ ತುಂಬಾ ಮ್ಯಾಟರ್ ಆಗುತ್ತೆ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಆಪರೇಷನ್ ಸಿಂಧೂರ್ ಅಡಿಯಲ್ಲಿ ಭಾರತ ಫುಲ್ ಡೊಮಿನೇಷನ್ ಮಾಡಿದೆ ಪಾಕಿಸ್ತಾನದ ಮೇಲೆ. ಬಾರ್ಡರ್ ಜನರನ್ನಷ್ಟು ಗುರಿ ಮಾಡ್ಕೊಂಡು ಹತ್ಯೆ ಮಾಡಿದ್ರೆ ಹೊರತು ಅದನ್ನ ಬಿಟ್ಟು ಇನ್ನೇನು ಆಗಿಲ್ಲ ಅವ್ರ ಕೈಯಿಂದ. ಯಾಕಂದ್ರೆ ಆರ್ಮಿಗೆ ಅಚೀವ್ಮೆಂಟ್ ಅನ್ನೋದು ಬೇಕಲ್ಲ, ಏನು ಇವ್ರ ಅಚೀವ್ಮೆಂಟ್ ಇದೇನಾ? ಇನ್ನು ಇದರ ಮಧ್ಯದಲ್ಲಿ ಒಂದು ನ್ಯೂಸ್ ಬಂತು, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ನಡುವೆ ಭೂಕಂಪ ಆಗಿದೆ ಅಂತ. ಅನ್ನೋ ಒಂದು ನ್ಯೂಸ್, ಯಾರಿಗೂ ಗೊತ್ತು ಏನಾಗಿದೆ ಅಂತ ಹೇಳಿ. ಇನ್ ದ ಫಾಸ್ಟ್ ಕೆಲವೊಂದ್ ಸಾರಿ ಆಗಿದೆ ಹಿಂದೆ, ಬಟ್ ಸಡನ್ಲಿ ಇದು ಎಲ್ಲರ ಗಮನ ಸೆಳೆದಿದೆ. ಆದ್ರೆ ಒಂದ್ ಭಯ ಹುಟ್ಟಿದಂತೂ ನಿಜ. ಅಮೆರಿಕ ನಿದ್ದೆಯಿಂದ ಎದ್ದ ನೋಡ್ಬೇಕು ಏನ್ ಮಾಡ್ತಿದೆ ಪಾಕಿಸ್ತಾನ ಅಂತ. ಇಂಡಿಯಾ ಪಾಕಿಸ್ತಾನ್ ಏರ್ ಬೇಸ್ಗಳನ್ನ ಧ್ವಂಸ ಮಾಡ್ತಾ ಇತ್ತಲ್ಲ, ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇವ್ರದ್ದು ಏರ್ ಬೇಸ್ ಅಂದ್ರೆ ಅದು ನೂರ್ ಖಾನ್. ಅಲ್ಲಿ ಯಾವಾಗ ಇಂಡಿಯಾ ಸ್ಟ್ರೈಕ್ ಮಾಡ್ತು, ಆವಾಗಲೇ ಪಾಕಿಸ್ತಾನ್ ತುಂಬಾ ಹೆದರ್ಬಿಟ್ಟು. ಯಾಕಂದ್ರೆ ರಾವಲ್ಪಿಂಡಿಯಿಂದ ಇಸ್ಲಾಮಾಬಾದ್ ಕೇವಲ 10 ಕಿಲೋಮೀಟರ್ ಮಾತ್ರ ಅವ್ರದ್ದು ರಾಜಧಾನಿ.
ಕೆಲವೊಂದು ನ್ಯೂಸ್ಗಳ ಪ್ರಕಾರ ಪಾಕಿಸ್ತಾನ ನ್ಯೂಕ್ಲಿಯರ್ ಒಪ್ಪಂದಗಳನ್ನ ಅಲ್ಲಿ ಇಡ್ತಿತ್ತು ಅಂತ ಹೇಳಿ. ಯಾವಾಗ ಪಾಕಿಸ್ತಾನಕ್ಕೆ ಇದು ಗೊತ್ತಾಯ್ತು, ಭಾರತ ಏನ್ ಮಾಡಿದ್ರು ಹಿಂದೆ ಸರಿತಾ ಇಲ್ಲ, ಹೆದರ್ತಾನೂ ಇಲ್ಲ, ಅವಾಗ್ಲೇ ಅವರು ಪ್ಯಾನಿಕ್ ಆಗಿ ಹೆದರಿದ್ರು. ಶಹಬಾಜ್ ಶರೀಫ್ ಅವರು ನ್ಯೂಕ್ಲಿಯರ್ ಕಮಾಂಡ್ಗೆ ಮೀಟಿಂಗ್ ಕರೆದಿದ್ದಾರೆ ಅಂತ ಹೇಳಿ. ಆಮೇಲೆ ಪಾಕಿಸ್ತಾನದವ್ರು ಅದೇ ಇಲ್ಲ ಸುಳ್ಳು ಹೇಳೋ ಬುದ್ಧಿ ಇಲ್ಲ ಯಾವ ಮೀಟಿಂಗ್ ಇಲ್ಲ ಏನಿಲ್ಲ ಅಂತ ಹೇಳಿ ಆಮೇಲೆ ಹೇಳಿ ತಂಡ ಹೊಡೆದ್ರಲ್ಲೇ. ಫೈನಲಿ ಪಾಕಿಸ್ತಾನ ಅಂತ ಒಂದು ಹೇಳಿಕೆಯನ್ನ US ಗೆ ಹೇಳಿದೆ. ಯಾಕಂದ್ರೆ ಇನ್ನು ನಮ್ಮ ಕೈಯಲ್ಲಂತೂ ಇದನ್ನೆಲ್ಲ ಸಹಿಸ್ಕೊಂಡು ಸಾಕಾಗಿದೆ, ತಡಿಯಕ್ ಆಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ಜನನೇ ನಮ್ಮ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರೆ. और मैं उनको दिखा रहा था लाइव सारा सिचुएशन। अब ये है कि हमारी जो न्यूज़ है वो इस टाइम गलत बता रही है, आवाम को गलत गाइड कर रही है। अंदर की जो न्यूज़ है वो सच नहीं बताई जा रही। अब हमारा यही है कि जो चीज़ सच है वो सच दिखाई जाए। अब आवाम को ನಾವೇನು ಮಾಡಿದ್ರು ಎಲ್ಲ ಕೈ ಮೀರಿ ಹೋಗ್ತಾ ಇದೆ. ಇನ್ನು ನಾವು ಒಂದು ದೊಡ್ಡ ನಿರ್ಧಾರ ತಗೊಳ್ಳದೆ ನಮ್ಗೆ ಯಾವುದೋ ಹಾದಿನೇ ಕಾಣ್ತಾ ಇಲ್ಲ ಅಂತ ಹೇಳಿ US ಗೆ ಹೇಳಿರ್ಬೋದು. ಈ ಮಾತನ್ನು ಕೂಡ CNN ಕೂಡ ವರದಿ ಮಾಡಿದೆ. ಆಫ್ಟರ್ ಅಲಾರಾಮಿಂಗ್ ಇಂಟೆಲಿಜೆನ್ಸ್, JD-UN ಅವರು ಫೋನ್ ತಗೊಂಡು ನಮ್ಮ ಮೋದಿ ಸರ್ಗೆ ಕಳಿಸಿ, ಮೋದಿ ಸರ್ ಸಿಚುವೇಶನ್ ತುಂಬಾ ಕೈ ಮೀರಿ ಹೋಗಿದೆ, ಪಾಕಿಸ್ತಾನ ಯಾವುದೋ ಒಂದು ದೊಡ್ಡ ನಿರ್ಧಾರ ತಗೊಳ್ಳೋ ಹಂತದಲ್ಲಿದೆ, ಈಗ ನಾವು ಸ್ವಲ್ಪ ಸಮಾಧಾನ ವಹಿಸ್ಬೇಕಾಗತ್ತೆ ಸರ್ ಅಂತ ಹೇಳಿ. ಆಮೇಲೆ ಸಿಚುವೇಶನ್ ಸಡನ್ ಆಗಿ ಹೆಂಗ್ ಪಲ್ಟಿ ಹೊಡೆಯುತ್ತೆ ಅಂದ್ರೆ, ಆಮೇಲೆ ಸೀಸ್ ಫೈರ್ ವೈಲೇಷನ್ ಆಗುತ್ತೆ. ಆಮೇಲೆ ನಮ್ಮ ಇಂಡಿಯನ್ ಫಾರಿನ್ ಸೆಕ್ರೆಟರಿ ಸರ್ ಬರ್ತಾರೆ. ಸೀಸ್ ಫೈರ್ ವೈಲೇಷನ್ ಆದ್ರೂ ಇವ್ರು ಬಂದ್ ಹೇಳ್ತಾರೆ, ಇನ್ಮೇಲೆ ಇಂಥದೆಲ್ಲ ಮಾಡಬೇಡಿ, ಬಂದ್ ಹೇಳ್ತಾರೆ, ನಾವು ಪಾಕಿಸ್ತಾನಕ್ಕೆ ಒಂದ್ ಮಾತು ಹೇಳ್ತಾ ಇದೀವಿ, ಇನ್ ಮುಂದೆ ಈ ತರ ಕೆಲಸಗಳನ್ನ ಮಾಡಬೇಡಿ ಅಂತ ಹೇಳ್ತಾರೆ. ಇದನ್ನ ನೋಡಿ ಜನ ಎಲ್ಲ ಡಿಸಪಾಯಿಂಟ್ ಆಗ್ಬಿಟ್ರಿ ಏಕ್ದಮ್. ಯಾಕಂದ್ರೆ ಏನಾಯ್ತು ಅವರು. ಆಮೇಲೆ ಸೀಸ್ ಫೈರ್ ವೈಲೇಷನ್ ಆಗುತ್ತೆ. ಬಟ್ ನಮ್ಮವ್ರು ಏನೂ ಮಾಡ್ತಾ ಇಲ್ಲ. ಯಾಕೆ, ಏನಾಯ್ತು, ಏನ್ ಕಾರಣ ಇರ್ಬೋದು? ಯಾಕಂದ್ರೆ ಅವ್ರಿಗೂ ಅದೇ ತರ ಒಂದು ಮಾತನ್ನು ಹೇಳಿದ್ದಾರೆ. ಇದು ಇಂಡಿಯನ್ ಗೌರ್ಮೆಂಟ್ ಆಫೀಷಿಯಲ್ಸ್ ಕೂಡ ಗೊತ್ತಾಗಿದೆ, ಅಂದ್ರೆ ಹೇಳಿದ್ದಾರೆ. ಅದಕ್ಕೆ ಅವರು ಏನ್ ದೊಡ್ಡ ರಿಯಾಕ್ಷನ್ ಮಾಡದೆ ಸುಮ್ಮನೆ ಆಗ್ಬಿಟ್ರು. ಸೊ ಇದ್ರ ಮುಂದೆ ಏನಪ್ಪಾ ಅಂದ್ರೆ, ಚಿಂತೆ ಯಾರಿಗಿರುತ್ತೆ ಅಂದ್ರೆ, ಯಾರ ಭವಿಷ್ಯ ಉಜ್ವಲವಾಗಿರುತ್ತೋ ಅವ್ರಿಗೆ ಚಿಂತೆ ಇರುತ್ತೆ. ಇದೇನು ಬಿಕಾರಿ ತರ ಭಿಕ್ಷೆ ಎತ್ಕೊಂಡ್ ಬಿಡೋರ್ಗೆ ಏನ್ ಚಿಂತೆ ಇರುತ್ತೆ ಹೇಳಿ? ಅದಕ್ಕೆ ನಮ್ಮ ಜನಕ್ಕೋಸ್ಕರ ಮತ್ತು ನಮ್ಮ ದೇಶಕ್ಕೋಸ್ಕರ ಪ್ರಧಾನಿ ಮೋದಿ ಅವರ ಈ ನಿರ್ಧಾರ ಒಳ್ಳೇದೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್. ಬಾಯ್.